ಅರಣ್ಯ ಇಲಾಖೆ ವಿರುದ್ಧ ರೊಚ್ಚಿಗೆದ್ದ ಅನ್ನದಾತರು. ಈರಲಗೆರೆಯಿಂದ ತಿಪಟೂರಿನವರೆಗೆ ಬೃಹತ್ ಪಾದಯಾತ್ರೆ. ತಿಪಟೂರಿನಲ್ಲಿ ರೈತರ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿತು. ಪ್ರಾಣ ಬಿಟ್ಟೆವು, ಭೂಮಿ ಬಿಡೆವು ಎಂದು ಘೋಷಣೆ ಕೂಗುತ್ತಾ ಸಾವಿರಾರು ರೈತರು ಬೀದಿಗಿಳಿದು ಅರಣ್ಯ ಇಲಾಖೆ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಲತಲಾಂತರಗಳಿಂದ ಸಾಗುವಳಿ ಮಾಡಿಕೊಂಡು ಬದುಕನ್ನ ಕಟ್ಟಿಕೊಂಡಿರುವ ಭೂಮಿಯಿಂದ ರೈತರನ್ನ ಒಕ್ಕಲೆಬ್ಬಿಸಲು ನಡೆಸ್ತಾ ಇರುವ ಪ್ರಯತ್ನ ಖಂಡಿಸಿ ಅನ್ನದಾತರು ಬೀದಿಗಿಳಿದಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ, ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಗಳ ನೇತೃತ್ವದಲ್ಲಿ ಈರಲಗೆರೆ ಗ್ರಾಮದಿಂದ ಆರಂಭವಾದ ಪಾದಯಾತ್ರೆ ಚಿಕ್ಕನಾಯಕನಹಳ್ಳಿ ರಸ್ತೆ, ಅಣಿಮಲ್ಲೇನಹಳ್ಳಿ, ಬಂಡೆಗೇಟ್, ಬೇನಾಯಕನಹಳ್ಳಿ ಗೇಟ್, ಕಲ್ಲೇಗೌಡನಪಾಳ್ಯ ಮಾರ್ಗವಾಗಿ ಸುಮಾರು 15 ಕಿಲೋಮೀಟರ್ ಕ್ರಮಿಸಿ ತಿಪಟೂರು ತಾಲೂಕು ಆಡಳಿತ ಸೌಧದವರೆಗೆ ತಲುಪಿತು. ಇನ್ನು ಪ್ರತಿಭಟನಾಕಾರರು ಮಾತನಾಡಿ, ರೈತರ ಭೂಮಿಯನ್ನ ಕಬಳಿಸಿ ಬಂಡವಾಳ ಶಾಹಿಗಳಿಗೆ ನೀಡುವ ಪ್ರಯತ್ನ ನಡೀತಾ ಇದ್ದು, ತಿಪಟೂರು ಕಂದಾಯ ವಿಭಾಗದ ಖಾತೆದಾರರು ಹಾಗೂ ಬಗರ್ ಹುಕುಂ ಸಾಗುವಳಿದಾರರು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ. ಸರ್ಕಾರವೇ ಈ ಹಿಂದೆ ಮಾಜಿ ಸೈನಿಕರಿಗೆ ಮಂಜೂರು ಮಾಡಿದ್ದ ಭೂಮಿಯನ್ನ ಈಗ ವಾಪಸ್ ಪಡೆಯಲು ಮುಂದಾಗಿದೆ. 1960-70ರ ದಶಕದಲ್ಲಿ ಈ ಭಾಗದಲ್ಲಿ ಭೂಮಿ ಮಂಜೂರಾಗಿತ್ತು. ಇದೀಗ ರೈತರ ಆಧಾರವಾಗಿರುವ ಭೂಮಿಯನ್ನ ಕಸಿದುಕೊಳ್ಳಲು ಸಂಚು ನಡೀತಾ ಇದೆ ಎಂದು ದೂರಿದ್ದಾರೆ. ದೇಶಕ್ಕೆ ಸೇವೆ ಮಾಡಕ್ಕೆ ಬಂದವರಲ್ಲ, ಓದು ರಾಜ್ಯಕ್ಕೆ ಬಂದಿರೋ ನಾವು ಅನುಭವದ ಆಧಾರದ ಮೇಲೆ ಮಾತಾಡ್ತಿರೋದು. ನಾನು ಬಾಯಿ ಚಪ್ಪಲಿಗೆ ಭಾಷಣ ಮಾಡ್ತಿಲ್ಲ, ಮುಗಿದೋಗಿದೆ ನನ್ನ ವಯಸ್ಸು. ಈಗಲೂ ಹೇಳ್ತೀನಿ ಸರ್ಕಾರಕ್ಕೆ, 1968ರಲ್ಲಿ ಭಾರತ ಸರ್ಕಾರ ಡೀಮ್ಡ್ ಫಾರೆಸ್ಟ್ ಅಂತ ಅಂದ್ರೆ ಪರಿಭಾವಿತ ಅರಣ್ಯ ಅಂದ್ರೆ ಅರಣ್ಯದಲ್ಲಿ ಕಾಡು ತೆಗೆದು ಅಂತ ಮರಗಿಡ ಇರಲ್ಲ ಅದರಲ್ಲಿ, ಅದು ಎಲ್ಲ ಭೂಮಿಯನ್ನ ಅರಣ್ಯ ಇಲಾಖೆಗೆ ವರ್ಗಾಯಿಸಿಬಿಟ್ರು. ಆ ಕಾಲದಲ್ಲಿ ಆಗಲೇ ಕೊಡಬಾರ್ದಿತ್ತು. ಈಗ ಅವರು ನಮ್ದು ನಮ್ಮ ಭೂಮಿ ನಾವು ಬಿಡಕ್ಕಾಗಲ್ಲ ಅಂತ. ಆದರೆ ಸಾಗುವಳಿ ಮಾಡಿದವರು ಸರ್ಕಾರ 3 ಸಾರಿ ಕ್ಯಾಬಿನೆಟ್ ಅಲ್ಲಿ 1 ಎಕರೆ, 2 ಎಕರೆ, 3 ಎಕರೆ, 5 ಎಕರೆ ಒಳಗಡೆ ಯಾರು ಸಾಗುವಳಿ ಮಾಡಿದಾರೋ ಅವ್ರನ್ನ ವಾಸ್ತವಿಸಬಾರದು ಅಂತ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಇನ್ನು ಪ್ರತಿಭಟನೆಯಲ್ಲಿ ತಿಮ್ಲಾಪುರ ದೇವರಾಜ್, ರಂಗಾಪುರ ಲೋಕೇಶ್, ಸೌಹಾರ್ದ ವೇದಿಕೆಯ ಅಲ್ಲಬಕ್ಷು, ಬಗರ್ ಹುಕುಂ ಹೋರಾಟ ಸಮಿತಿ ಹಾಗೂ ಬೆಲೆಕಾವಲು ಸಮಿತಿಯ ಮುಖಂಡರು ಸೇರಿದಂತೆ ಸಾವಿರಾರು ರೈತರು ಭಾಗಿಯಾಗಿದ್ರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.